ಬಿಗ್ ಬಾಸು ಬೋರಿಂಗ್ ಆಗಿದೆ ಈ ಸಲ. ಸೀಸನ್ 12 ತುಂಬ ಬೋರಿಂಗು. ಆ್ಯಕ್ಚುಲಿ ಜಾಹ್ನವಿ ಹೋದ್ಮೇಲಂತೂ ಮತ್ತೂ ಬೋರಿಂಗ್ ಆಗಿಬಿಟ್ಟಿತ್ತು. ನನಗಂತೂ ನೋಡೋಕ್ಕೆ ಇಷ್ಟ ಆಗ್ತಿರಲಿಲ್ಲ. ನಾನಂತೂ ಯಾರಿಗೂ ಇವಾಗ ವೋಟ್ ಸುತ ಮಾಡ್ತಾಯಿಲ್ಲ, ಆ ಥರ ಆಗಿಬಿಟ್ಟಿತ್ತು. ಆದರೆ ಇವಾಗ ಫ್ಯಾಮಿಲಿ ವೀಕ್ ಅದು ಚೆನ್ನಾಗಿತ್ತು. ಜಾಹ್ನವಿ ಗೆಲ್ಲಬೇಕಾಗಿತ್ತು. ಜಾಹ್ನವಿಗೆ ಟ್ರೋಫಿ ಸಿಕ್ಕಿದರೆ ತುಂಬ ಖುಷಿ ಆಗ್ತಾಯಿತ್ತು. ಇವಾಗ ಎಲ್ಲರದ್ದು ಎಲ್ಲರ ಇವರು ಬಂದಿದ್ದರು, ಫ್ಯಾಮಿಲಿಯವರು. ಎಲ್ಲರ ಫ್ಯಾಮಿಲಿ ಅಂತ ಅಂದರೆ ಧನುಷ್ ಫ್ಯಾಮಿಲಿ, ಧನುಷ್ ಅವರು ಹೆಂಡತಿ ಮನೆಯೆಲ್ಲ ಬಂದಿದ್ದರು. ಧನುಷ್ ಅವರಿಗೆ ಒಂದು ಪಾರ್ಟಿಯನ್ನು ಅವರು ಅರೇಂಜ್ ಮಾಡಿದ್ರು. ಧನುಷ್ ಪಾರ್ಟಿನೂ ಚೆನ್ನಾಗಿತ್ತು. ಯಾಕಂತಂದರೆ ಯಾರ್ಯಾರಿಗೆ ಹೊಸ್ದಾಗಿ ಮದುವೆ ಆದವರಿಗೆಲ್ಲ ಪಾರ್ಟಿ ಮಾಡಿಸ್ತಾರೆ, ಚೆನ್ನಾಗಿತ್ತು. ಅಂತೂ ಬಿಗ್ ಬಾಸ್ ಅವ್ರ ಪರವಾಗಿ ಸಬ್ಸ್ಕ್ರೈಬ್ ಅವರ್ ಚಾನಲ್, ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಧನುಷ್ ಹೆಂಡತಿಗೆ ಪಾರ್ಟಿ ಮಾಡಿದ್ರು. ಆಮೇಲೆ ರಘು ಅವ್ರ ಹೆಂಡತಿದು ಬರ್ತ್ಡೇ ಆಗಿತ್ತು, ಅದೇನೋ ಬರ್ತ್ಡೇ ಸೆಲೆಬ್ರೇಟ್ ಮಾಡಿದ್ರು. ಆಮೇಲೆ ಧ್ರುವಂತಂದು ತಮ್ಮಂದು ಮದುವೆನ ರಿಸೆಪ್ಷನ್ ಮಾಡಿದ್ರು, ತುಂಬ ಚೆನ್ನಾಗಿ ಮಾಡಿದ್ರು. ಅವು ಮೂರು ತುಂಬ ಖುಷಿ ಕೊಡ್ತು. ಪಾಪ ಬಿಗ್ ಬಾಸ್ ಅವರು ಅಷ್ಟೆಲ್ಲ ಫ್ಯಾಮಿಲಿ ಬಗ್ಗೆ ಕನ್ಸರ್ನ್ ಇಟ್ಕೊಂಡು ಅವನ್ನೆಲ್ಲ ಮಾಡಿದ್ದಾರೆ. ಅದು ತುಂಬ ಖುಷಿ ಆಯಿತು. ಯಾವ್ಯಾವ್ದು ಇವೆಂಟ್ಗಳು ಅವರಿಗೆಲ್ಲ ತಪ್ಪು ಹೋಗಿತ್ತು ಅದನ್ನು ರೀಕ್ರಿಯೇಟ್ ಮಾಡ್ತಾರೆ. ಇವ್ರದ್ದು ಮದುವೆ ಎಲ್ಲ ಮದುಮಗನ ಡ್ರೆಸ್ಸಲ್ಲಿ ಅವನ್ನ ಕಳಿಸಿದ್ದು ಧ್ರುವಂತನ ತಮ್ಮನ್ನ ಎಲ್ಲ ತುಂಬ ಚೆನ್ನಾಗಿತ್ತು. ಪರವಾಗಿಲ್ಲ, ಬಿಗ್ ಬಾಸ್ ಅವರು ಈ ಥರ ಎಲ್ಲ ಫ್ಯಾಮಿಲಿ ಕನ್ಸರ್ನ್ ಇರೋದನ್ನು ನೋಡಿ ತುಂಬ ಖುಷಿಯಾಯಿತು. ನಮಗೆ ಜಾಹ್ನವಿ ಗೆಲ್ಲಬೇಕಂತ ಇತ್ತು, ಅವರನ್ನು ಬೇಗ ಕಳಿಸಿದ್ದು ತುಂಬ ಬೇಜಾರಾಗ್ಬಿಡ್ತು. ಇವಾಗ ಇರೋರಲ್ಲಿ ಯಾರೂ ಅಷ್ಟು ಎಲಿಜಿಬಲ್ ಇಲ್ಲನೇ ಅನ್ನಿಸ್ತಾ ಇದೆ. ಸೀಸನ್ 10ರಲ್ಲಿ ಇವರು ಸಂಗೀತ ಶೃಂಗೇರಿ ಗೆಲ್ಲಬೇಕಂತ ಇತ್ತು, ಅವರು ಗೆಲ್ಲಲಿಲ್ಲ. ಹೋದ ಸಲ ಹನುಮಂತನೇ ಗೆಲ್ಲಬೇಕಂತ ಹನುಮಂತ ಗೆದ್ದಿದ್ದ. ಈ ಸಲ ಆ್ಯಕ್ಚುಲಿ ಜಾಹ್ನವಿ ಗೆಲ್ಲಬೇಕಂತ ಇತ್ತು, ಬಟ್ ಜಾಹ್ನವಿಯನ್ನೇ ಕಳಿಸ್ಬಿಟ್ಟಿದ್ದಾರೆ. ಇವಾಗ ಇವರಲ್ಲಿ ಯಾರು ಗೆದ್ದರು ಒಂದೇ, ಬಿಟ್ಟರು ಒಂದೇ. ಇವರೇನು ನಮಗೆ ಯಾರು ಫೇವರೇಟೇ ಇಲ್ಲ. ಆ್ಯಕ್ಚುಲಿ ಫಸ್ಟು ಜಾಹ್ನವಿ ಧನುಷ್ ಇವರು ಗೆಲ್ಲಬೇಕಂತ ಇತ್ತು. ಇವಾಗ ಧನುಷನು ಅಷ್ಟೇನು ನಮಗೆ ಇಷ್ಟ ಆಗಲಿಲ್ಲ. ಆಮೇಲೆ ಅದು ಹೋಗ್ತಾ ಅವನನ್ನು ಸ್ವಲ್ಪ ರಾಜಕೀಯ ಮಾಡೋಕ್ಕೆ ಶುರು ಮಾಡಿಬಿಟ್ಟ. ಆದರೆ ಜಾಹ್ನವಿ ಗೆಲ್ಲಬೇಕಾಗಿತ್ತು. ಆದರೆ ಅವರು ಯಾಕಪ್ಪ ಕಳಿಸಿದ್ರೋ ಗೊತ್ತಿಲ್ಲ, ಈ ಬಿಗ್ ಬಾಸ್ ಅವರು ಕಳಿಸ್ಬಿಟ್ಟಿದ್ದಾರೆ. ಅವರು ಚಾನಲ್ ಬಗ್ಗೆ ಏನೋ ಹೇಳಿದ್ರು, ಹಾಗೆ ಹೀಗೆ ಅಂತ. ಚಾನಲ್ ಬಗ್ಗೆ ಏನು ಹೇಳೋದು, ಚಾನಲ್ನವರು ಚಾನಲ್ನಲ್ಲಿ ಕೆಲಸ ಮಾಡೋದವರಿಗೆ ಸಪೋರ್ಟ್ ಮಾಡೇ ಮಾಡ್ತಾರೆ, ಅದಂತೂ ಗ್ಯಾರಂಟಿ. ಬಟ್ ಜಾಹ್ನವಿಯನ್ನು ಹೊರಗಡೆ ಕಳಿಸಿದ್ದು ತುಂಬ ಬೇಜಾರಾಯಿತು. ಜಾಹ್ನವಿ ಗೆದ್ದಿದ್ರೆ ತುಂಬ ಚೆನ್ನಾಗಿರ್ತಾಯಿತ್ತು. ಬಿಗ್ ಬಾಸ್ ಅಂತೂ ಈ ಸೀಸನ್ 12 ಅಂತೂ ತುಂಬ ಬೋರಿಂಗ್ ಸೀಸನ್ ಅಂತಲೇ ಹೇಳ್ಬೋದು. ಆದರೆ ಇವಾಗ ಈ ಫ್ಯಾಮಿಲಿ ವೀಕ್ ಮಾತ್ರ ಎಲ್ಲರದ್ದು ಪೇರೆಂಟ್ಸ್ ಬಂದರು, ತುಂಬ ಚೆನ್ನಾಗಾಯಿತು. ಅದು ಎಲ್ಲರ ಪೇರೆಂಟ್ಸ್ ಬಂದು ಅವ್ರಿಗೆ ಖುಷಿ ಆಯಿತು. ರಘು ಅವ್ರ ಹೆಂಡತಿ ಬರ್ತ್ಡೇ, ಧ್ರುವಂತಂದು ನಮ್ಮ ತಮ್ಮನ ಮದುವೆ ರೀಕ್ರಿಯೇಷನ್ನು, ಆಮೇಲೆ ಧನುಷ್ ಅವರಿಗೆ ಒಂದು ಪಾರ್ಟಿ ಅರೇಂಜ್ ಮಾಡಿದ್ದು ತುಂಬ ಚೆನ್ನಾಗಿ ಮಾಡಿದ್ರು. ಈ ಗಿಲ್ಲಿ ಸ್ನಾನನೇ ಮಾಡಲ್ಲ, ಅದಕ್ಕೆ ಅವರ ಅಮ್ಮ ಎಣ್ಣೆ ಹಾಕಿ ಸ್ನಾನ ಮಾಡಿಸ್ತಾ ಇದ್ದಾಳೆ. ಸೂರಜ್ ಎಲಿಮಿನೇಷನ್ ನಿನ್ನೆ ಆಗಿದ್ದಾನೆ. ಇವತ್ತು ಸ್ಪಂದನ ಆಗ್ತಾಳೇನೋ. ಸೂರಜ್ ಆಗಬಾರ್ದಾಗಿತ್ತು, ಸ್ಪಂದನ ಕಾವ್ಯ ಹೋಗ್ಬೇಕಾಗಿತ್ತು. ಆ ಗಿಲ್ಲಿನೂ ಬೇಡ, ಸುಮ್ಮನೆ ದಂಡಪಿಂಡ ಆ ಗಿಲ್ಲಿ ಜೋಕ್ಗಳು ಅದೆಲ್ಲ ಒಂಥರ ಚೀಪಾಗಿ ಯಾವುದೂ ಇಷ್ಟ ಆಗಲ್ಲ ನಮಗೆ. ಕಾವ್ಯ, ಗಿಲ್ಲಿ, ಸ್ಪಂದನ ಹೋದರೆ ಒಳ್ಳೆಯದಿತ್ತು. ಅವ್ರುಗಳು ಇದ್ದಾರೆ, ಪಾಪ ಸೂರಜ್ ಇರಬೇಕಾಗಿತ್ತು, ಸೂರಜನ್ನೇ ಹೊರಗಡೆ ಕಳಿಸ್ಬಿಟ್ಟಿದ್ದಾರೆ.